ರೇಷ್ಮೆ ತಕ 33 ವರ್ಷ. ನಾನು ಯೂಟ್ಯೂಬ್ ಅಲ್ಲಿ ಬರಕ್ಕೆ ಫ್ರೆಂಡ್ಸ್ ಎಲ್ಲ ರೋಡಲ್ಲಿ ಇರ್ತಾರೆ. ಹಾಯ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಪುಟ್ಟ ಫಂಕ್ಷನ್ ಇದೆ. ಏನಪ್ಪಾ ಆ ಫಂಕ್ಷನ್ ಅಂದ್ರೆ ಸತ್ಯನಾರಾಯಣ ಪೂಜೆ ಇದೆ. ಸೊ ಆ ಪೂಜೆ ಜೊತೆಗೆ ನನ್ನ ಫ್ಯಾಮಿಲಿದು ಪುಟ್ಟ ಇಂಟ್ರೊಡಕ್ಷನ್ ನಿಮಗೆ ಕೊಡೋಣ ಅಂತ. ನನ್ಗೆ ಸತ್ಯನಾರಾಯಣ ಪೂಜೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನನ್ಗೆ ಆ ಪೂಜೆಯಲ್ಲಿ ಹೇಳೋ ಕತೆಗಳನ್ನ ಕೇಳಕ್ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿ ಕೂತಾಗ ಒಂದು ಪಾಸಿಟಿವ್ ಫೀಲ್ ಅನ್ಸುತ್ತೆ. ಹಂಗೆ ಅಲ್ಲಿ ಕೊಡೋ ಪ್ರಸಾದ ಕೂಡ ಇಷ್ಟ ಆಗುತ್ತೆ. ಬನ್ನಿ ನನ್ ಜೊತೆ ಪೂಜೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫಸ್ಟ್ ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಸೊ ನಮ್ಮ ಅಜ್ಜಿ ಮನೆನ ನಾವೆಲ್ಲ ಕಾಂಪೌಂಡ್ ಮನೆ ಅಂತಾನೆ ಕರೆಯೋದು. ಇಲ್ಲಿಗೆ ಬರಕ್ ನನಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ದೊಡ್ಡ ಗ್ರೌಂಡ್ ಇಂದ. ಲೈಕ್ ಹಳ್ಳಿಯಲ್ಲೆಲ್ಲ ಆಗ್ತದೆ, ಸರ್ಟಿನ್ ಏಜ್ ಗರ್ಲ್ಸ್ ನ ಹೊರಗಡೆ ಎಲ್ಲ ಬಿಡಲ್ಲ. ಬಟ್ ಇಲ್ಲೆಲ್ಲ ಬಂದಾಗೆಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇದು ಆಕ್ಚುಲಿ ಹಳೆ ಮನೆನೇ, ಬಟ್ 1 year ಬ್ಯಾಕ್ ಒಳಗೆಲ್ಲ ರಿನೋವೇಟ್ ಮಾಡಿಸಿದ್ದಾರೆ. ಸೊ ನಿಮ್ಗೆ ಹೊಸ ಮನೆ ತರಾನೇ ಕಾಣುತ್ತೆ. ನಾನು ಹೋದಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಏನಿಲ್ಲ, ಸಿಂಪಲ್ ಆಗಿ ಒಂದು ರೂಮ್ ಇದೆ, ದೇವರ ಮನೆ ಇದೆ, ಹಾಗೆ ಅಡ್ಗೆ ಮನೆ ಇದೆ. ಹೊರಗಡೆ ಬಂದ್ರೆ ಅಲ್ಲೂ ಕೂಡ ಒಂದು ರೂಮ್ ಇದೆ, ಹಾಗೆ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಸ್ಪೇಸ್ ಇದೆ. ಫಸ್ಟ್ ಅಲ್ಲಿ ಹಸುಗಳನ್ನೆಲ್ಲ ಸಾಕ್ತಾ ಇದ್ರು. ಇದು ಹಿಂದೆ ಮನೆ ಕಾಣ್ತಾ ಇದೆಯಲ್ಲ, ಇದೇನು ಶ್ರೇಯ? ಇದ್ರಲ್ಲಿ ಏನ್ ಮಾಡ್ತಾ ಇದ್ರಿ ನೀವು ಫಸ್ಟ್? ರೇಷ್ಮೆ ಮನೆ ತಕ ನಮ್ ತಾತ ಅದ್ರಲ್ಲಿ ರೇಷ್ಮೆ ಸಾಕ್ತಿದ್ರು. ಇವಾಗ ಗೋಡನ್ ಮಾಡ್ಕೊಂಡಿದೀವಿ. ನೀವೇ ಕೇಳಿದ್ರಲ್ಲ, ಹಿಂದೆ ಆಕ್ಚುಲಿ ಇಲ್ಲಿ ಕಾಣ್ತಾ ಇರೋದು ಫಸ್ಟ್ ನಾವು ನಮ್ ತಾತ ಇದ್ದಾಗ ರೇಷ್ಮೆ ಹುಳು ಎಲ್ಲ ಬೆಳೀತಾ ಇದ್ರು. ಬಟ್ ಈಗ ಇವರು ಗೋಡನ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅಲ್ಲಿ ಇವಾಗ ಅಡ್ಗೆ ಕೆಲ್ಸಗಳೆಲ್ಲ ಅಲ್ಲೇ ನಡೀತಾ ಇದೆ. ನಮ್ಮನೆ ಎಲ್ಲಿದೆ ಅಂದ್ರೆ ಇಲ್ಲಿ ಪಾಯಿಂಟ್ ಮಾಡಿರ್ತೀನಿ, ಇಲ್ಲಿದೆ ಆಕ್ಚುಲಿ ನಮ್ಮನೆ. ದೆನ್ ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಾನು ಕುತ್ಕೊಂಡು ಎಲ್ಲ 5 ಕತೆಗಳನ್ನು ಕೇಳಿಸ್ಕೊಂಡೆ. ಪೂಜೆ ಆದ ತಕ್ಷಣ ಊಟ ಮಾಡಕ್ ಬಂದ್ವಿ. ಇಲ್ಲಿ ಅಡ್ಗೆ ಎಲ್ಲಾನು ನಮ್ಮ ಅತ್ತೆ ಹಾಗೆ ಫ್ಯಾಮಿಲಿ ಅವರೇನೆ ಪ್ರಿಪೇರ್ ಮಾಡಿದ್ರು. ಸೊ ಹಾಗೆಲ್ಲ ಹೇಳ್ತಾ ಇದ್ರಲ್ಲ, ಮನೆ ತುಂಬಾ ಮಕ್ಳು ಇರ್ಬೇಕು ಅಂತ. ಹಾಗೆ ನಮ್ಮನೆ ಫಂಕ್ಷನ್ಗಳಲ್ಲಿ ಯಾವ ಫಂಕ್ಷನ್ ಆದ್ರೂ ಮನೆ ತುಂಬಾ ಮಕ್ಳು ಓಡಾಡ್ತಾನೆ ಇರ್ತಾರೆ. ಹಾಗೆ ಅವ್ರದೇ ಆದ ಚೇಷ್ಟೆಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಸ್ಮೈಲ್ ಮಾಡಜ್ಜಿ. ನಮ್ಮ ಅಜ್ಜಿ ಎಷ್ಟು ವರ್ಷ ಅಜ್ಜಿ ನಿಂಗೆ? 60 ವರ್ಷ. ಇವರೇ ನಮ್ ಡ್ಯಾಡಿ. ಲಾಭ ಬರ್ಲಿ ಬಿಡ್ಲಿ, ನಾವ್ ಯಾವಾಗ್ಲೂ ವ್ಯವಸಾಯ ಮಾಡ್ತಾನೆ ಇರ್ತೀವಿ ಅಂತ ಹೇಳೋ ಎಷ್ಟೋ ರೈತರಲ್ಲಿ ಇವರು ಒಬ್ರು. ಏನಾದ್ರೂ ಹೇಳು, ಗದ್ದೆ ಎಲ್ಲ ಹೆಂಗ್ ನಡೀತೈತೆ? ಚೆನ್ನಾಗ್ ನಡೀತೈತಾ? No comments. ಓಕೆ, ದ ಸಿಸ್ಟರ್ಸ್ ಗ್ರೂಪ್. ಇಲ್ಲಿ ಪಿಂಕ್ ಸ್ಯಾರಿ ಹಾಕಿದಾರಲ್ಲ, ಅವರೇ ನಮ್ಮಮ್ಮ. ಯಾರು ದೊಡ್ಡವ್ರು ಯಾರು ಚಿಕ್ಕವರೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಇವರು ನಮ್ಮ ಅಮ್ಮ ಅವ್ರ ಅಕ್ಕ. ಸೊ ಈ ಪೇರಿಂದ ನಾವು ಜೀವನ ಅನುಭವಗಳ ಪಾಠ ಕಲಿಯೋದು ತುಂಬಾ ಇದೆ. ಇವರು ನಮ್ಮಮ್ಮ ಫಸ್ಟ್ ತಂಗಿ. ಸೊ ಇವ್ರು ಹೆಂಗಂದ್ರೆ, ನಿಮಗ್ ಬೈಬೇಕಂದ್ರೂ ಮುಂದೆನೆ ಬೈತಾರೆ, ಹೊಗಳಬೇಕಂದ್ರೂ ಮುಂದೆನೆ ಹೊಗಳ್ತಾರೆ, ಹಿಂದೆ ಎಲ್ಲ ಮಾತಾಡಲ್ಲ.
ಸೊ ಇವರು ನಮ್ಮ ಮಮ್ಮಿ ಸೆಕೆಂಡ್ ತಂಗಿ. ಸೊ ಇವ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಮಾತಾಡ್ತೀನಿ. ಇವ್ರು ನಮ್ಮ ಅಂಕಲ್, ಇವರು ನಮ್ಮ ಅತ್ತೆ, ಹಾಗೆ ನಮ್ಮ ಮಾವ ಅಂಡ್ ಅವ್ರ ಫ್ಯಾಮಿಲಿ. ನನ್ನ ತಂಗಿ, ಇವಳಿಗೆ ಟ್ವಿನ್ಸ್ ಮಕ್ಕಳು, ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಇವಳು ನನ್ನ ತಂಗಿ ಅಂದ್ರು ನನ್ಗಿಂತ ಚೆನ್ನಾಗಿ ಎಲ್ಲಾ ಕೆಲ್ಸಗಳು ಇವಳಿಗೆ ಬರೋದು. ಅಂಕಲ್ ವಿಡಿಯೋ ಮಾಡ್ತಾ ಇದೀನಿ. ನಮ್ಮ ಅಂಕಲ್, ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಮಾವ, ಅವ್ರ ಫ್ರೆಂಡ್ಸ್, ಅವ್ರ ಅವ್ರ ಹೆಸರೆಲ್ಲ ಹೇಳ್ಬೇಕು ಆಮೇಲೆ ನೀವು. ಇವ್ರ ನಮ್ಮ ಅಣ್ಣ ಶ್ರೇಯಸ್ ಅಂತ. ಇವ್ರಿಗೆ ತಾಲೂಕು ಮಟ್ಟದಲ್ಲೆಲ್ಲ ಯುವ ರೈತ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಹಾಯ್ ಅನ್ನಿ ಎಲ್ಲ ಹಾಯ್. ನೀನು ಹಾಯ್ ಅನ್ನು ಕಾಶಿ, ನೀನು ಹಾಯ್ ಅನ್ಬೇಕು. ಹಾಯ್. ಸೊ ಎಲ್ಲಾ ಫಂಕ್ಷನ್ಸ್ ಮುಗೀತು. ನಾನಿನ್ನ ನಮ್ಮ ಅಜ್ಜಿ ಮನೇಲೇ ಇದ್ದೀನಿ. ಇನ್ನ ಜಸ್ಟ್ 5 minutes ಅಲ್ಲಿ ನಮ್ಮ ಮನೆಗೆ ರೀಚ್ ಆಗ್ಬೋದು, ಯಾಕಂದ್ರೆ ಒಂದೇ ಊರು. ಅಂಡ್ ಏನ್ ಹೇಳ್ಬೇಕಂತ ಅನ್ಕೊಂಡೆ ಅಂದ್ರೆ, ಸೊ ಬೇಸಿಕಲಿ ನಂಗೆ ತುಂಬಾ ಖುಷಿ ಇದೆ ಇಷ್ಟು ದೊಡ್ಡ ಫ್ಯಾಮಿಲಿಯಲ್ಲಿ ನಾನು ಒಬ್ಳಾಗಿರೋದು. ಆಕ್ಚುಲಿ ನನ್ನ ಫ್ಯಾಮಿಲಿಲಿ ಬರೀ ಅಮ್ಮನ ಕಡೆ ಫ್ಯಾಮಿಲಿ ಇವತ್ತು ನೋಡಿದೀರಾ, ನಮ್ಮ ಅಪ್ಪನ ಕಡೆ ಫ್ಯಾಮಿಲಿನೂ ಇಷ್ಟೇ ದೊಡ್ಡದಾಗಿದೆ, ಇಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಓದ್ತಾ ಇರುವಾಗ ನನ್ನ ಮಾರ್ಕ್ಸ್ ಏನಾದ್ರು ಚೆನ್ನಾಗಿ ಬಂದ್ರು, ಇವನ್ ನನ್ ಕೆಲಸ ಸಿಕ್ಕಾಗ್ಲು ನಮ್ಮ ಮನೆಯವ್ರು ಎಷ್ಟು ಖುಷಿ ಪಟ್ಟಿದಾರೋ ಹಾಗೆ ನನ್ನ ಫ್ಯಾಮಿಲಿ ಕೂಡ ಅಷ್ಟೇ ಖುಷಿ ಪಟ್ಟಿದೆ. ಹೌದು, ಫ್ಯಾಮಿಲಿ ಅಂದ್ಮೇಲೆ ಮನಸ್ತಾಪಗಳೆಲ್ಲ ಇದ್ದಿತ್ತೆ, ಆದ್ರೆ ಎಲ್ಲರೂ ಒಟ್ಟಾದಾಗ ಆ ಮನಸ್ತಾಪಗಳೆಲ್ಲ ಲೆಕ್ಕಕ್ಕೂ ಬರಲ್ಲ. ಆಕ್ಚುಲಿ ನಾನು ನಮ್ಮ ಅಮ್ಮನಿಂದ ತುಂಬಾ ಕಲ್ತಿದ್ದೀನಿ. ನಮ್ಮಮ್ಮ ಯಾವಾಗ್ಲೂ ಹಂಗೆ, ಲೈಕ್ ನಾನು ಚಿಕ್ಕವಳಿದ್ದಾಗ್ಲೂ ಯಾರೇ ಅವ್ರು ತಪ್ಪಿಲ್ಲ ಅಂದ್ರೂ ಅವ್ರೇನಾದ್ರು ಅನ್ನಿಸ್ಕೊತಾ ಇದ್ರು. ಲೈಕ್ ಯಾವತ್ತೂ ತಿರ್ಗಿ ಮಾತಾಡ್ತಾನೆ ಇರ್ಲಿಲ್ಲ. ಯಾಕಮ್ಮ ನೀನು ತಿರ್ಗಿ ಮಾತಾಡೋದೇ ಇಲ್ಲ, ನೀನ್ ತಪ್ಪೇ ಇಲ್ವಲ್ಲ ಅಂತ ನಾನು ಅವ್ರಿಗೆ ಹೋಗಿ ಕೇಳಿದ್ರು ಅವ್ರು ಹೇಳ್ತಿದ್ದಿದ್ ಒಂದೇ, ಲೈಕ್ 5 ನಿಮಿಷ ಸಾಕು ಒಂದ್ ಸಂಬಂಧನ ಕಳ್ಕೊಳಕ್ಕೆ, ಆದ್ರೆ ಅದೇ ಸಂಬಂಧನ ವಾಪಸ್ ಪಡ್ಕೊಬೇಕು ಅಂದ್ರೆ ತುಂಬಾ ಕಷ್ಟ ಅಂತ. ಸೊ ಈಗ್ಲೂ ಅಷ್ಟೇ ನಮ್ಮಮ್ಮ ಹೆಂಗಿದ್ದಾರೆ ಅಂತ ಹೇಳಕ್ಕೆ ಒಂದ್ ಡೇನೇ ಬೇಕು. ಸೊ ಅವರಿಂದ ನನ್ನ ಲೈಫಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದೀನಿ ನಾನು. ಅವರಷ್ಟು ನಿಜ ಒಳ್ಳೆ ಬುದ್ಧಿ ಅಂತೂ ಕಲಿಯಕ್ ಆಗಲ್ಲ, ಬಟ್ ಅಟ್ಲೀಸ್ಟ್ ಅವರಲ್ಲಿ ಒಂದು 5% ಕಲಿಯಕ್ಕೆ ಕಲ್ತ್ಕೊಂಡಿದೀನಿ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಚಿಕ್ಕ ಪುಟ್ಟು ಮನಸ್ತಾಪಗಳಿಂದ ಒಂದೊಂದು ಫ್ಯಾಮಿಲಿ ಬ್ರೇಕ್ ಆಗಿರುತ್ತೆ. ಸೊ ಒಂದಾಗಿದ್ರೆ ಎಷ್ಟು ಖುಷಿ ಇರುತ್ತೆ ಅಂತ ಅವರಿಗೂ ಗೊತ್ತಿರುತ್ತೆ, ಬಟ್ ಯಾವ್ದೋ ಈಗೋ ಇಂದಾನೋ ಏನಿಂದಾನೋ ಮಾತಾಡೋದ್ ಬಿಟ್ಟಿರ್ತಾರೆ. ಸೊ ನೋಡಿ, ಯೋಚನೆ ಮಾಡಿ, ಒಂದ್ಸತಿ ಮಾತಾಡೋದ್ರಿಂದ ಏನಾಗಲ್ಲ. ಅಂಡ್ ಆಲ್ಸೋ ಏನಕ್ಕೆ ನನ್ನ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಸ್ದೆ ಅಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಇವೆಂಟ್ಸ್ಗಳು ನಡೀತಾನೆ ಇರುತ್ತೆ, ಏನಾದ್ರೂ ಒಂದು ಫಂಕ್ಷನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಸತಿ ಎಲ್ಲ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ನಾನು ಹೋದಾಗ ನಿಮ್ಮನ್ನು ಕರ್ಕೊಂಡು ಹೋಗಕ್ ಟ್ರೈ ಮಾಡ್ತೀನಿ. ಆಗ ನಿಮ್ಗೂ ಅವ್ರದ್ದೆಲ್ಲ ಪರಿಚಯ ಇರ್ಲಿ ಅಂತ ಇದೊಂದು ವ್ಲಾಗ್ ಅಲ್ಲಿ ಅವ್ರ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಸೊ ಈಗ ನಂದು ಕಾಮನ್ ಡೈಲಾಗ್ಸ್. ಇಲ್ಲಿ ತನಕ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ತನಕ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಬರ್ತೀನಿ. ಬಾಯ್. ಹಾಯ್ ಹಾಯ್, ನನ್ನ ಹೆಸರು ಶ್ರೇಯಸ್. ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ. ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಯೂಟ್ಯೂಬ್ ಅಲ್ಲಿ ಬರಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ರೋಡಲ್ಲಿ ನಾನು ಓದುತ್ತಿದ್ದೇನೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.